ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾಷ್ಟ ಮಾಡ್ತಾ ಬ್ಲಾಗನ್ನು ಸ್ಟಾರ್ಟ್ ಮಾಡಿದೆ. ಇವತ್ತು ಶಾವಿಗೆ ಉಪ್ಪಿಟ್ಟನ್ನು ಮಾಡಿದ್ದೀವಿ. ನನ್ನ ಮಗಳಿಗೆ ತುಂಬ ಇಷ್ಟ, ವಾರಕ್ಕೊಂದು ಸಾರಿ ಅವಳಿಗೆ ಬೇಕೇ ಬೇಕು. ಹಾಗಾಗಿ ಇವತ್ತು ಶಾವಿಗೆ ಉಪ್ಪಿಟ್ಟು. ಇದರದ್ದು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಹಾಗೆ ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಫೋನ್ ಮಾಡಿದ್ರು, ಅವ್ರ ಜೊತೆಗೆ ಮಾತಾಡ್ತಾ ನಾಷ್ಟ ಮಾಡ್ತಾಯಿದ್ದೆ. ನನ್ನ ಮಗಳನ್ನೂ ಕೂಡ ಸ್ಕೂಲ್ಗೆ ರೆಡಿ ಮಾಡಿದ್ದೆ. ಅವಳಿಗೆ ಇವತ್ತು ಶನಿವಾರ ಇದು, ಅವಳಿಗೆ ಯೂನಿಫಾರ್ಮ್ ಇಲ್ಲ. ಹಾಗಾಗಿ ಅವಳಿಗೆ ಹಾಗೆ ಕಲರ್ ಡ್ರೆಸ್ಸನ್ನು ಹಾಕ್ಬಿಟ್ಟು ರೆಡಿ ಮಾಡಿ ಕೂಡಿಸಿದ್ದೆ. ಹಾಗೆ ಇವ್ರ ಜೊತೆಗೆ ಅವಳು ಕೂಡ ಒಂದು ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ನಮ್ಮ ಅಮ್ಮನ ಜೊತೆಗೆ ಹೊರಗಡೆ ಹೋದ್ಲು, ವಾಕಿಂಗ್ ಮಾಡ್ತೀನಿ ಅಂತ ಹೇಳಿ. ಯಾಕಂದರೆ ಇನ್ನೂ ವ್ಯಾನ್ ಬರೋ ಟೈಮ್ ಆಗಿರಲಿಲ್ಲ. ಹಾಗಾಗಿ ನೋಡಿ, ನಮ್ಮ ಅಕ್ಕನ ಮಕ್ಕಳು ನಿಮಗೆಲ್ಲರಿಗೂ ಹಾಯ್ ಮಾಡ್ತಾ ಇದ್ದಾರೆ. ಹಾಗೆ ನಾನು ಮೆಹಂದಿ ಹಚ್ಕೊಂಡಿದ್ದೆ. ನನಗೆ ಮೆಹಂದಿ ಡಿಸೈನ್ ಎಲ್ಲ ಮಾಡ್ಕೊಳಕ್ಕೆ ಬರಲ್ಲ, ಹಾಗಾಗಿ ನಾನು ಸಿಂಪಲಾಗಿ ಹಾಕ್ಕೊಂಡಿದ್ದೆ. ನನ್ನ ಮಗಳು ಮೆಹಂದಿ ತುಂಬಾ ಇಷ್ಟ, ಅವಳಿಗೋಸ್ಕರ ತಂದಿದ್ದೆ. ಅದರಲ್ಲಿ ಒಂಚೂರು ಉಳ್ಕೊಂಡಿತ್ತು, ಅದರಲ್ಲೇ ನಾನು ಒಂದು ಸ್ವಲ್ಪ ಮೆಹಂದಿ ಹಾಕ್ಕೊಂಡೆ. ಇಲ್ಲಾಂದರೆ ಅದು ಬೇಗ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು. ಈ ಚಪ್ಪಲನ್ನು, ಈ ಸ್ಯಾಂಡಲ್ ಏನಿದೆಯಲ್ಲ, ಇದನ್ನು ಸ್ಕೂಲ್ನವರು ಪ್ರಿಫರ್ ಮಾಡಿದರು. ಇವ್ರಿಗೆ ಶೂಸ್ ಇಲ್ಲ, ಹಾಗಾಗಿ ಈ ಚಪ್ಪಲನ್ನು, ಒಂದೇ ರೀತಿಯಾದಂಥ ಚಪ್ಪಲನ್ನು ಅವರು ಆರ್ಡ್ರ್ ಮಾಡೋಕ್ಕೆ ಹೇಳಿದರು ಫ್ಲಿಪ್ಕಾರ್ಟಲ್ಲಿ. ಹಾಗಾಗಿ ಅದರಲ್ಲಿ ಆರ್ಡ್ರ್ ಮಾಡಿದ್ವಿ, ಇವತ್ತು ಬಂದಿದೆ. ಇವಳ ಹತ್ರ ಈ ಥರದ್ದಿದೆ, ಆದರೆ ಅದು ಸ್ವಲ್ಪ ಸಣ್ಣದಾಗಿದೆ. ಹಾಗಾಗಿ ಹೊಸ್ದಾಗಿ ತರಿಸಿದ್ವಿ. ನನ್ನ ಮಗಳಿಗೆ ಏನಾದರೂ ಹೊಸ್ದಾಗಿ ಕೊಟ್ರಿ ನೀವು, ತುಂಬಾ ಖುಷಿಪಟ್ಟು ತೊಗೊತಾಳು ಅವಳು. ಹೊಸದು ಅಂದರೆ ಅಷ್ಟಿಷ್ಟ ಅವಳಿಗೆ. ಹಾಗಾಗಿ ಅದನ್ನ ನಮ್ಮ ಮನೆಯವ್ರು ಬಂದ ತಕ್ಷಣ ಏನೋ ತಂದಿದ್ದಾರೆ ಅಂತ ಹೇಳಿ ಹೊರಗಡೆಯಿಂದ ಓಡಿ ಬಂದು ತೊಗೊಂಡವಳೆ. ಹೋಗ್ತಾ ಇದ್ದಾಳೆ ಈಗ ವಾಪಸ್. ಏರಿಯಾದಲ್ಲಿ ಎಲ್ಲರಿಗೂ ತೋರಿಸ್ಬೇಕಲ್ಲ ಅವಳು. ಹೊರಗಡೆ ಹೋಗಿ ನನಗೆ ಅಪ್ಪ ಚಪ್ಪಲ್ ತಂದಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ಹೋಗಿ ತೋರಿಸ್ಬಂದ್ಲು ಒಂದು ಸಾರಿ ಹೊರಗಡೆ ಕೂತ್ಕೊಂಡವ್ರಿಗೆ. ಅವಳಿಗೆ ಹೊಸದು ಅಂದರೆ ಅಷ್ಟಿಷ್ಟ, ಆ ಥರ ಅವಳು. ಈಗ ನೋಡಿ ಹಾಕ್ಕೊಂಬಿಟ್ಟು ನೋಡು ಅಂತ ಹೇಳಿದ್ರೆ ಇಲ್ಲ, ಹಾಗೆ ಹಾಕ್ಕೊತೀನಿ ಅಂತ ಹೇಳ್ತಾ ಇದ್ಲು. ಅದು ಹಿಂದೆ ಬೆಲ್ಟ್ ಕೊಟ್ಟಿದ್ದಾರೆ, ಆ ಬೆಲ್ಟನ್ನು ಹಾಕ್ಕೋಬೇಕು. ಕ್ವಾಲಿಟಿ ಈ ಒಂದು 2 ದಿನ ಆದಮೇಲೆ ಗೊತ್ತಾಗುತ್ತೆ, ಯಾಕಂದರೆ ನನಗೆ ಅಷ್ಟು ಸರಿಯಾಗಿ ಗೊತ್ತಾಗಲಿಲ್ಲ. ಅದಕ್ಕೆ ಅವಳು ಕೈಯಲ್ಲಿ ಕೊಡು ಅಂದರೆ ಕೈಯಲ್ಲಿ ಕೊಡೋಕ್ಕೆ ರೆಡಿ ಇರಲಿಲ್ಲ. ಹಾಕ್ಕೊಂಡು ಹೊರಗಡೆ ಹೋಗಬೇಕು, ಎಲ್ಲರಿಗೂ ತೋರಿಸ್ಬೇಕು ಅನ್ನೋದೇ ಇತ್ತು ಅವಳು ತಲೆಯಲ್ಲಿ. ಹಾಗಾಗಿ ಬಿಚ್ಚಿಕೊಡು ನೋಡೋಣ ಅಂತ ಅಂದರೆ ಆಮೇಲೆ ಕೊಟ್ಟಳು. ನೋಡೋದಕ್ಕೇನೋ ಅಷ್ಟು ಚೆನ್ನಾಗಿದೆ, ಬಟ್ ನೋಡಬೇಕು ಕ್ವಾಲಿಟಿ ಯಾವ ರೀತಿ ಬರುತ್ತೆ ಅಂತ. ಇದಕ್ಕೆಲ್ಲ 450 ರೂಪಾಯಿ. ಇದಕ್ಕೆ ಶೂಸು ಇಲ್ಲದೆ ಇರೋದ್ರಿಂದ ಈ ಥರದ್ದನ್ನು ಹಾಕಿಸ್ತಾರೆ. ಗ್ರಿಪ್ ಇರುತ್ತೆ ಅಂತ ಹಾಕಿಸ್ತಿರ್ಬೋದು ಅಂತ ನನಗನ್ಸುತ್ತೆ. ಚಿಕ್ಕ ಮಕ್ಕಳೆಲ್ಲ ಬೀಳ್ತಾರೆ ಅನ್ನೋದೊಂದಿರುತ್ತೆ. ನೋಡಿ, ಅವಳು ಕೊನೆಗೆ ಹೋಗ್ತೀನಿ ಅಂತ ಹೋದ್ಲು. ನಮ್ಮಮ್ಮ ಕೂಡ ಹೊರಗಡೆ ಇದ್ದಾರೆ. ಫಸ್ಟು ನಮ್ಮಮ್ಮನಿಗೆ ತೋರಿಸ್ತಾಳೆ, ಆಮೇಲೆ ಉಳಿದವ್ರಿಗೆ ಎಲ್ಲರಿಗೂ ತೋರಿಸ್ತಾಳೆ ಅವಳು. ನೋಡಿ, ಹೋಗಬೇಕು ಅನ್ನೋದಷ್ಟು ಆ ಥರ ಇದೆ ಅವಳಿಗೆ. ಹಾಗೆ ಅಮ್ಮನ ಮನೆಯಲ್ಲಿ ಬ್ರಹ್ಮಕಮಲ ಗಿಡ ಇದೆ ಅಂತ ತೋರಿಸಿದ್ದೆ ನಿಮಗೆ. ಅದರಲ್ಲಿ ನೋಡಿ ಒಂದು ಮೊಗ್ಗ ಆಗ್ತಾಯಿದೆ, ಅಲ್ಲಲ್ಲಿ ಮೊಗ್ಗ ಆಗಿದೆ. ನಾನು ಆಮೇಲೆ ಎಲ್ಲ ಒಂದು ಸರಿ ಚೆಕ್ ಮಾಡಿದೆ, ಮೊಗ್ಗು ಜಾಸ್ತಿ ಆಗಿದೆ. ಈ ಸರಿ ಹೂಗಳು ಜಾಸ್ತಿ ಬಿಡುತ್ತೆ ನಮ್ಮಮ್ಮಂದ್ರಲ್ಲಿ. ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಯಾಕಂದರೆ ಎಲ್ಲ ಕಡೆ ಆದಷ್ಟು ಮೊಗ್ಗುಗಳು ಶುರು ಆಗಿದೆ ಈಗ. ಆದ್ರೇನಂದರೆ ಮಳೆ ಒಂದು ಸ್ವಲ್ಪ ಕಡಿಮೆ ಆಗಿದೆ. ನಮ್ಮ ಊರಲ್ಲಿ ಮಳೆಯೇ ಇಲ್ಲ. ಮಳೆ ಇದ್ದರೆ ತುಂಬಾ ಚೆನ್ನಾಗಿ ಈ ಗಿಡಕ್ಕೆ. ಸ್ವಲ್ಪ ತಂಪಾದ ವಾತಾವರಣ ಇದ್ದರೆ ತುಂಬ ಚೆನ್ನಾಗಿ ಹೂವುಗಳೆಲ್ಲ ಬರುತ್ತೆ. ಹಾಗೆ ಈ ಕರಿಬೇವು ಗಿಡ ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ. ಹಾಗೆ ನಾನು ಮೊನ್ನೆ ಉಳ್ಳಾಗಡ್ಡಿ ಸೊಪ್ಪನ್ನು ಕಟ್ ಮಾಡಿರೋದನ್ನು ತೋರಿಸಿದ್ದೆ. ಮತ್ತು ನೋಡಿ ಎಷ್ಟೊಂದು ಚೆನ್ನಾಗಿ ಚಿಗುರ್ಕೊಂಡಿದೆ ಅಂತ. ಈ ರೀತಿ ನೀವು ಒಂದು 4-5 ಸಾರಿ ತಕ್ಕೋಬೋದು. ಅದಕ್ಕೆ ನೀವು ಸಗಣಿ ಗೊಬ್ಬರನೋ ವರ್ಮಿ ಕಂಪೋಸ್ಟು ಹಾಕ್ತಾ ಇರಬೇಕು, ಅಂದರೆ ಮಾತ್ರ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರಲ್ಲ. ಇದು ಕಣಗ್ಲೆ ಗಿಡ ಹೂವು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸಂಜೆ ಆಯಿತು, ಸಂಜೆಗೆ ಒಂದು ಸ್ವಲ್ಪ ಟೀ ಎಲ್ಲ ಕುಡಿದ್ಬಿಟ್ಟು ಹೊರಗಡೆ ಹೋದ್ವಿ. ನನ್ನ ಮಗಳಿಗೆ ಕಿಕ್ ಸ್ಕೂಟರ್ನ ಹೊಡಿಬೇಕು ಅನ್ನೋದಿತ್ತು ಹೊರಗಡೆ ಎಲ್ಲ. ಅದಕ್ಕೆ ಅವಳನ್ನ ಹೊರಗಡೆ ಕರ್ಕೊಂಡು ಹೋದ್ವಿ. ಸ್ಯಾಟರ್ಡೇ ಇರೋದ್ರಿಂದ ಸ್ವಲ್ಪ ಹೊರಗಡೆ ಓಡಾಡಿಸ್ಬೇಕು ಅಂತ ಹೇಳಿ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದ್ವಿ. ಅವಳಿಗೆ ತುಂಬ ಇಷ್ಟ ಹೊರಗಡೆ ಹೋಗೋದು ಅಂದರೆ. ಇಲ್ಲಿ
ಒಂದು ಏರಿಯಾಗೆ ಬಂದಿದ್ದೀವಿ. ಇಲ್ಲಿ ಏನಂದರೆ ಪ್ಲಾಟ್ ಎಲ್ಲ ಮಾಡಿದ್ದಾರೆ, ರೋಡೆಲ್ಲ ತುಂಬ ಚೆನ್ನಾಗಿದೆ, ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದ್ವಿ. ಆಕೆಗೆ ಸ್ಕೂಟರ್ ತೊಗೊಂಡು ಅವಳು ಇಲ್ಲಿ ಚೆನ್ನಾಗಿ ಹೊಡೆದ್ಲು, ಅವಳು ಖುಷಿ ಕೂಡ ಆದಳು. ನೋಡಿ ವಾತಾವರಣ ಕೂಡ ಅಷ್ಟೇ ಇಲ್ಲಿ ಚೆನ್ನಾಗಿದೆ. ಊರಿಂದ ಸ್ವಲ್ಪ ದೂರ ಇದೆ ಇದು. ಇಲ್ಲಿಗೆ ಬಂದರೆ ಒಂದು ಸ್ವಲ್ಪ ಏನೋ ಖುಷಿ ಅನಿಸುತ್ತೆ, ನೇಚರ್ ನೋಡ್ದಂಗೆ ಅನಿಸುತ್ತೆ. ಇಲ್ಲಿ ಸೂರ್ಯ ಮುಳುಗೋದು ತುಂಬಾ ಚೆನ್ನಾಗಿ ಕಾಣುತ್ತೆ. ಗುಡ್ಡ ಆದಮೇಲೆ ಈ ಒಂದು ಪ್ಲೇಸ್ ಬರೋದು. ಹುಲಿಗುಡ್ಡದಲ್ಲಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಆ ಗುಡ್ಡ ಹತ್ತಿ ನೋಡಬೇಕು, ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಹೋದರೆ. ಇಲ್ಲೂ ಕೂಡ ಒಂದು ಸ್ವಲ್ಪ ಮನೆಗಳು ಶುರು ಆಗ್ತಾ ಇದೆ. ಇನ್ನು ಮನೆಗಳೇನಾದರೂ ಶುರು ಆಯಿತು ಅಂದರೆ, ಒಂದು ಮನೆ ಆಗಿದೆ, ಇನ್ನು ಜಾಸ್ತಿ ಏನಾದರೂ ಆಯಿತು ಅಂದರೆ ಜಾಸ್ತಿ ಇಲ್ಲೂ ಕೂಡ ಅಷ್ಟು ವಾತಾವರಣ ಚೆನ್ನಾಗಿರಲ್ಲ. ನೋಡಿ ಇದೊಂದು ನಾಯಿ ಮರಿ ಬೆನ್ನತ್ಬಿಟ್ಟಿತ್ತು ನನ್ನ ಮಗಳು ಸ್ಕೂಟರ್ ನೋಡೋದು, ಸ್ಕೂಟರ್ ಮೇಲೆ ನಿಂತ್ಕೊಳೋದು ಮಾಡ್ತಾ ಇತ್ತದು. ಹಾಗೆ ಅದನ್ನ ಓಡಿಸ್ಬಿಟ್ಟು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಮುಗಿಸ್ಕೊಂಡ್ಮೇಲೆ ಬಳುಳಣ್ಣು ಅಂತ ಹೇಳಿ ನಾವು ಅಂತೀವಿ. ಬಳುಳಣ್ಣ ಬೆಲ್ಲದಲ್ಲಿ ಹಾಕಿಬಿಟ್ಟು ರಾತ್ರಿ ಎಲ್ಲ ನೆನೆಯೋಕೆ ಇಡ್ತಾರೆ, ಬೆಳಗ್ಗೆ ಎದ್ದು ಅದನ್ನು ತಿಂತಾರೆ. ತುಂಬಾ ಒಳ್ಳೆಯದು ಹೆಲ್ತಿಗೆ. ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ನಿಮಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊತೀನಿ ನಾನು. ಬಳುಳನ್ನು ಆದಷ್ಟು ಎಲ್ಲರೂ ತಿಂದಿರ್ತಾರೆ. ಇದ್ರದ್ದು ಚಾಟ್ ರೆಸಿಪಿ ಕೂಡ ಮಾಡಿ ತಿಂತಾರೆ. ಈಗ ಉಪ್ಪು ಖಾರ ಆಮೇಲೆ ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ಹಾಕಿಬಿಟ್ಟು ಚಾಟ್ ಕೂಡ ಮಾಡ್ತಾರೆ. ನೋಡಿ ಬೆಲ್ಲದ ಪುಡಿ ಹಾಗೆ ಈ ಬಳುಳಣ್ಣು ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೈಟ್ ಪೂರ್ತಿ ಬಿಡಬೇಕು. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲೇ ತಿನ್ನಬೇಕು. ಡೈಜೆಷನ್ ಪ್ರಾಬ್ಲಮ್ ಸರಿ ಹೋಗುತ್ತೆ. ಏನಾದರೂ ಸಮಸ್ಯೆ ಇದ್ದರೆ ಆಮೇಲೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ನೀವು ಸರ್ಚ್ ಮಾಡ್ಬೋದು ಇದ್ರ ಬಗ್ಗೆ. ಸಿಕ್ಕಾಗ ಇದನ್ನು ತಿನ್ನಿ ಅಂತ ಹೇಳ್ತೀನಿ. ಯಾಕಂದರೆ ಈಗ ಈ ಥರದ ಫುಡ್ಗಳು, ಫ್ರೂಟ್ಸು ಅದು ಸಿಗೋದು ಸ್ವಲ್ಪ ಕಡಿಮೆ. ಈ ಥರ ಸಿಕ್ಕರೆ ನೀವು ಆದಷ್ಟು ತೊಗೊಂಡು ಬಳಸಿ. ನಮ್ಮೂರಲ್ಲಿ ಈ ಸರಿ ಯಾಕೋ ಈ ಟೈಮಲ್ಲಿ ಸಿಕ್ತು, ಹಾಗಾಗಿ ತೊಗೊಂಡು ಬಂದಿದ್ದರು ನಮ್ಮ ಮನೆಯವರು. ನನಗಂತೂ ಭಾಳ ಇಷ್ಟ ಇದು. ಯಾಕಂದರೆ ಬೆಲ್ಲದಲ್ಲಿ ಹಾಕಿ ಕಲಸಿ ಇಟ್ಟಿರ್ತೀವಲ್ಲ, ಬೆಳಗ್ಗೆ ಹುಳಿ ಸಿಹಿ ಇರುತ್ತೆ. ಇದ್ರ ಜ್ಯೂಸ್ ಕೂಡ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ತೊಗೊಂಡು ಬಂದು ಒಂದು ಸಾರಿ ಟ್ರೈ ಮಾಡಿ. ಯಾಕಂದರೆ ಹೆಲ್ತಿಗೆ ತುಂಬ ಒಳ್ಳೆಯದಿದು. ಮೇಲೆ ಇದ್ರದ್ದು ಸಿಪ್ಪೆ ನೋಡಿ ಎಷ್ಟು ದಪ್ಪ ಇದೆ ಅಂತ, ಹಾರ್ಡಾಗಿರುತ್ತೆ. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.